ಸುದ್ದಿ ಬಹಳ ಬೇಗ ಬರಲಿದೆ. ಎಲ್ಲ ಫಲಪ್ರದ ಮಾತುಕತೆ ಫಲಪ್ರದ ಆಗಿದೆ ಹೈಕಮಾಂಡ್ ಮಟ್ಟದಲ್ಲಿ. ಸಮಯ ಹತ್ತಿರ ಬಂದಿದೆ. ಶುಭಗಳಿಗೆ ಹತ್ತಿರ ಬಂದಿದೆ. ಅದ್ರ ಬಗ್ಗೆ ನಮಗೇನೂ ಗೊತ್ತಿಲ್ಲ. ಅದ್ರ ಬಗ್ಗೆ ನಾವೇನು ರಿಯಾಕ್ಟ್ ಮಾಡೋದಿಲ್ಲ. ಅದು ಬಂದ್ರೆ ಜೂನ್ ಜುಲೈದಾಗ ಬರ್ಬೋದು, ಈಗೇನು ಬರ್ಲಿಕ್ಕಿಲ್ಲ. ಫಸ್ಟ್ ಗ್ರಾಮ ಪಂಚಾಯತಿ ಆದ ನಂತರ ಅದು ಬರ್ಬೋದು. ಈಗ ಬಜೆಟ್ ಬರ್ತಾ ಇದೆ, ಬೆಳಗಾವಿ ಜಿಲ್ಲೆಗೆ ಮತ್ತೇನೇನು ಕೇಳ್ಬೇಕಂತ ಹೇಳ್ತಾರೆ. ಬೆಳಗಾವಿ ಜಿಲ್ಲೆಗೆ ಎಕ್ಸ್ಟ್ರಾ ಕೇಳ್ಬೇಕಂತೆ. ನಾ ಹಿಂದಿನ ಯಾವ್ದು ನಾವು ಎಕ್ಸ್ಟ್ರಾ ಕೇಳಿಲ್ಲ. ನಮ್ಮ ಅನುದಾನದಲ್ಲಿ ಅದು ಆ್ಯಡ್ ಮಾಡ್ತಾ ಇದ್ವಿ. ಸೊ ಬರಲಿ, ನಮಗೆ ಅಲಾಟ್ ಮಾಡಲಿ ಅವರು. ನಮ್ಗೆ ಅಲಾಟ್ ಮಾಡಿದ್ಮೇಲೆ ನಾವು ಅದಕ್ಕೆ ಯಾವ್ದು ಬೇಕೋ ಕೊಡ್ತೀವಿ. ನಮ್ಮ ಇಲಾಖೆಯಿಂದ ಎಲ್ಲ ರಸ್ತೆ ಬ್ರಿಡ್ಜಸ್ಸು ತೊಳ್ತಾ ಇದ್ದೀವಿ. ಸೊ ನಾವು ಸದ್ಯಕ್ಕೆ ಯಾವುದೂ ಇಲ್ಲ. ಅವ್ರವ್ರ MLAಗಳು ಕೊಡಬೇಕಾಗಿದೆ. ಕೆಲವರು ಆಯಾ ಇಲಾಖೆ ಕೊಟ್ಟಿದ್ದಾರೆ, ಕೆಲವರು ನೇರವಾಗಿ. ಹೆಚ್ಚು ಕೊಟ್ಟದ್ದು ನೀರಾವರಿಗೆ ಕೆರೆ ತುಂಬುವ ಯೋಜನೆ ಕೊಟ್ಟಿದ್ದಾರೆ. ಸೊ ಅದು ಯಾಕಂದ್ರೆ ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟದ್ದು ನೇರವಾಗಿ ಅವ್ರಿಗೆ ಕೊಡ್ತಾರೆ. ಸೊ ಅದು ಹೆಚ್ಚು ಡಿಮಾಂಡ್ ಇರೋದು ನೀರಾವರಿ, ಕೆರೆ ತುಂಬುವುದು ನಮ್ಮ ಜಿಲ್ಲೆಯಲ್ಲಿ. ಸರ್, ಈಗ ಹಿಡಕಲ್ ಡ್ಯಾಮ್ ಹತ್ರ ಬೃಂದಾವನ್ ಮಾದರಿ ಗಾರ್ಡನ್ ಆಗ್ಬೇಕು, ಗೋಕಾಕ್ ಫಾಲ್ಸ್ ಅಭಿವೃದ್ಧಿ ಆಗ್ಬೇಕು ಅಂತ ಪ್ರಮುಖ ಯೋಜನೆಗಳಿದಾವೆ. ಈ ಬಜೆಟ್ನಾಗ ಏನಾದ್ರು ಕೇಳ್ತೀವಿ? ಇಲ್ಲ, ಬಜೆಟ್ನಾಗೆಲ್ಲ ಅಲಾಟ್ ಆದ್ರಾಗ ತೊಗೊಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಆ ಇಲಾಖೆಗೆ ಅಲಾಟ್ ಆಗೇ ಆಗ್ತದಲ್ಲ, ಆ ಇಲಾಖೆಗೆ ಅಲಾಟ್ ಆಗೇ ಆಗ್ತದೆ. ಸೊ ಅದನ್ನು ನಾವು ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ನಮಗೆ ಯಾವ್ದು ಇಂಪಾರ್ಟೆಂಟ್ ಇದೆ. ಪ್ರವಾಸೋದ್ಯಮ ಕಾರಿಡಾರ್ ಆಗಬೇಕು, ಹಿಡಕಲ್ ಡ್ಯಾಮ್, ಗೋಕಾಕ್ ಫಾಲ್ಸ್, ಬಟ್ಟಿ ಮಿಲ್ಕಿ, ಈ ತರ ಎಲ್ಲ ಒಂದು ಟೂರಿಸಂ ಕಾರಿಡಾರ್ ಆಗ್ಬೇಕನ್ನೋ ಬೇಡಿಕೆ ಭಾಳ ದಿವಸದಿಂದ ಇದೆ. ಅದು ಕರೆಕ್ಟ್. ಅದು ನೋಡೋಣ, ಯಾವ್ದಾವ್ದು ಇಲಾಖೆಗೆ ಎಷ್ಟಾಯ್ತು ಅದ್ರ ಮ್ಯಾಗ ತೊಗೊಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಪ್ರವಾಸೋದ್ಯಮ ನಮ್ಮ ಇಲಾಖೆ, ಬೇರೆ ಬೇರೆ ಇಲಾಖೆ. ಸೊ ಅದನ್ನ ನಾವು ತೊಗೊಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್, ಈ ತಿಂಗಳು CM ಅವ್ರು ಬರ್ತಿದ್ದಾರೆ. ಇಲ್ಲ, ಇನ್ನು ಟೆಂಡರ್ ಆಗಿಲ್ಲ. ಟೆಂಡರ್ ಆಗಲ್ಲ. ಈಗ DC ಆಫೀಸ್ ಒಂದು ಟೆಂಡರ್ ಆಗಿದ್ದಾರೆ. ಸೊ ನಮ್ಮ ಫ್ಲೈಓವರ್ ಒಂದು ಟೆಂಡರ್ ಆಗಬೇಕು. ಶಾರ್ಟ್ಲಿ ಆಗ್ತೈತಿ. ಮಾರ್ಚ್ ಒಳಗೆ ಮಾಡ್ಬೇಕಂತ ಪ್ಲಾನ್ ಇದೆ. ಇಲ್ಲ, ಬಜೆಟ್ ಆದ್ಮೇಲೆ. ಬಿಫೋರ್ ಟೆಂಡರ್ ಎಲ್ಲ ಒಪಿನಿಯನ್ ತಗೋಬೇಕಂತ ಹೇಳಿದ್ರಿ ಸರ್. ತಗೊಂಡಿದ್ದಾರೆ, ಎಲ್ಲ ತಗೊಂಡಾರ. NOC ತಗೊಂಡಾರ, ಎಲ್ಲ ಮುಗಿಸಿದಾರ. ಸಾರ್ವಜನಿಕರು ಒಂದು ಬುದ್ಧಿಜೀವಿಗಳಿಗೂ ಸಾರ್ವಜನಿಕರು ಸಭೆ ಮಾಡ್ರಿ ಅಂತ ತಾವು ಡೈರೆಕ್ಷನ್ ಕೊಟ್ಟಿದ್ರು. ಸಭೆ ಆಗಿಲ್ಲ. ಆ ಸಭೆ ಏನಾಗಿಲ್ಲ. ಇಲಾಖೆವಾರು ಏನೇನು ಸಮಸ್ಯೆ ಇದೆ ಅದನ್ನೆಲ್ಲ ತಗೊಳ್ಳೋಂಥ ಪ್ರಯತ್ನ ಮಾಡಿದ್ದಾರೆ. NOCಗಳು, ಫಾರೆಸ್ಟು, ಮಿಲಿಟ್ರಿ, ಕಾರ್ಪೊರೇಷನು, ಆಮ್ಯಾಗ ನೀರು ಸರಬರಾಜು, PWSS, KSRTC. ಯಾಕಂದ್ರೆ ಅವ್ರದ್ದೆಲ್ಲ ರಸ್ತೆ ಬರ್ತಾರಲ್ಲ, ಅದೆಲ್ಲ ಕೋರ್ಟು. ಸೊ ಅವ್ರದ್ದೆಲ್ಲ ಮೀಟಿಂಗ್ ಮಾಡಿದ್ದಾರೆ. DC ಬಂದ್ಮ್ಯಾಗ ನೋಡೋಣ, ಮಾಡುವಂಗಿದ್ರೆ ಒಂದು ಸಾರ್ವಜನಿಕ ಮಾಡಲಿ. ESI ಹಾಸ್ಪಿಟಲ್ ಟೆಂಡರ್ ಎಲ್ಲ ದುಡ್ಡು ವಜೂರಾಗಿ ಟೆಂಡರ್ ಕರೆದು 6 ತಿಂಗಳಾಯ್ತು. ಇನ್ನೂ ಅದೇನು ವರ್ಕ್ ಸ್ಟಾರ್ಟ್ ಆಗಿಲ್ಲ. ಹಳೆ ಬಿಲ್ಡಿಂಗ್ ಡೆಮಾಲಿಷ್ ಮಾಡಿದ್ದಾರೆ. ಏನು ಸ್ಟಾರ್ಟ್ ಆಗಿಲ್ಲ. 6 ತಿಂಗಳ ಟೆಂಡರ್ ಕರೆದು 6 ತಿಂಗಳಾಯ್ತು. ನಾವು DC ಅವ್ರು ಬರಲಿಲ್ಲ. ಅವ್ರು ಟ್ರೈನಿಂಗ್ ಹೋಗಿದಾರೆ. ಬಂದ್ಮ್ಯಾಗ ಅವ್ರಿಗೆ ಮೀಟಿಂಗ್ ಮಾಡ್ಲಿಕ್ಕೆ ಹೇಳ್ತೀವಿ. ಆ ಟೆಂಡರ್ ಆಗಿ ಬೇಗ ಕೆಲಸ ಸ್ಟಾರ್ಟ್ ಮಾಡಕ್ಕೆ ಹೇಳ್ತಿರ್ಬೇಕಾರೆ. 6 ತಿಂಗಳಾಗಿ ಹೋಗಿದ್ದಾರೆ. ಅಟ್ಲೀಸ್ಟ್ ಹಳೆ ಬಿಲ್ಡಿಂಗ್ ಡೆಮಾಲಿಷ್ ಆಗಬೇಕು. ಓಕೆ, ಚೆಕ್ ಮಾಡ್ತೀವಿ. ಬೇಗ ಆಗ್ಬೇಕು. ಯಾಕಂದ್ರೆ ಅದರಿಂದ ಅನುಕೂಲ ಇದೆ ಬಡ ಕಾರ್ಮಿಕರಿಗೆ. ಈಗ ಬಾಗಲಕೋಟದವ್ರು ಕೆಲವು ಜನ ಗೋಕಾಕ್ದಾಗ ರಿವಾಲ್ವರ್ ತಗೊಂಡು ಓಡಾಡ್ತಾ ಇದ್ರು. SP ಬಂಧನ ಮಾಡಿದ್ರು.